ಗೃಹಲಕ್ಷ್ಮಿಯರಿಗೆ ಈಗ ಸದನದಲ್ಲಿನೇ ಗುಡ್ ನ್ಯೂಸ್ ಕೊಟ್ಬಿಟ್ಟಿದೆ ಸಿಎಂ ಅವರ ಒಂದು ಸರ್ಕಾರ. ಸಿಎಂ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ಏನಿದೆ ಗುಡ್ ನ್ಯೂಸ್ ಕೊಡ್ತಾ ಇದೆ. ಸಾಕಷ್ಟು ದಿನಗಳಿಂದ ಕಾದ್ಕೊಂಡು ಕೂತಿದ್ರು ಗೃಹಲಕ್ಷ್ಮಿಯರು. ಅವರಿಗೆ ಸಂಬಂಧಪಟ್ಟ ಹಾಗೆ ಈಗ ಒಳ್ಳೆಯ ವಿಚಾರ ಕೇಳಿ ಬರ್ತಾ ಇದೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನು ಬಿಡುಗಡೆ ಮಾಡೋಕ್ಕೆ ವಿಳಂಬ ಆಗಿತ್ತು. ಇದರ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾ ಇದೆ ಸರ್ಕಾರ. ಬಿಡುಗಡೆ ಏನು ವಿಳಂಬ ಆಗಿತ್ತು, ಲೇಟ್ ಆಗಿತ್ತು, ಅದರ ಬಗ್ಗೆ ತೀವ್ರವಾದಿ ಸದ್ದು ಗದ್ದಲ ಆಗಿತ್ತು. ಸದನದಲ್ಲಿ ಚರ್ಚೆಗಳು ಜೋರಾಗಿ ಕೇಳಿ ಬಂದಿತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿಯ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ವಿಪಕ್ಷ ನಾಯಕರು ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ಫೆಬ್ರವರಿ ಮಾರ್ಚ್ ತಿಂಗಳ ಒಂದು ಹಣ ಬಿಡುಗಡೆ ಆಗಿಲ್ಲ ಎಂಬ ಪ್ರಶ್ನೆಗೆ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿರುವಂತಹ ಒಂದು ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ. ಏನಂದರೆ, ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬೆಂಬಲ ಕೂಡ ನೀಡಿದ್ದಾರೆ. ಮೈಕ್ ಹಿಡಿದು ಸಚಿವೆಯ ಒಂದು ಬೆಂಬಲಕ್ಕೆ ನಿಂತುಕೊಂಡು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೆ ತೀಕ್ಷ್ಣವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಆಗಸ್ಟ್ ತನಕ ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಸಚಿವರು ಹೇಳಿದ್ದಾರೆ. ಒಂದು ವೇಳೆ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅಂದರೆ ಮಾಡಿಸೋಣ, ಸಾಮಾನ್ಯವಾಗಿ 2 ತಿಂಗಳ ವಿಳಂಬವಾಗ್ತಾ ಇದೆ, ಆಗುತ್ತೆ. ಬಂದಿಲ್ಲ ಅಂತಂದರೆ ಕೂಡಲೇ ಸೂಕ್ತವಾದಂತಹ ಒಂದು ಕೆಲಸವನ್ನು ಮಾಡೋಣ. ಈಗಾಗಲೇ ಸೆಪ್ಟೆಂಬರ್ ಹಾಗೂ ಬೇರೆ ತಿಂಗಳದ್ದು ಕೊಟ್ಟಿದ್ದೀವಿ, ಸೆಪ್ಟೆಂಬರ್ವರೆಗೂ ಕೂಡ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸಿಎಂ ಅವರು. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಗೃಹಲಕ್ಷ್ಮಿಯರ ಒಂದು ಹಣ ಬಂದಿಲ್ಲ ಅಂತ ಹೇಳಿ ಸದನದಲ್ಲಿ ಜೋರಾದಂತಹ ಒಂದು ದೊಡ್ಡದಾದಂತಹ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ವಿಪಕ್ಷದವರು. ಆರ್ ಅಶೋಕ್ ಅವರು ಮಾತನಾಡ್ತಾರೆ ಮತ್ತು ಬಿಜೆಪಿ ನಾಯಕರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಈ ಬಗ್ಗೆ ಸದನದಲ್ಲಿ ಪ್ರಶ್ನೆ ಬಂದಾಗ ಜನಸಾಮಾನ್ಯರಿಗೆ ವೋಟ್ ಹಾಕಿದವ್ರಿಗೆ ನೀವು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿಯರಿಗೆ ಮನೆಯ ಒಡತಿಗೆ 2,000 ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳಿದ್ರಿ. ಆದರೆ ಸರಿಯಾಗಿ ನಡೆದುಕೊಂಡಿಲ್ಲ. ಆ ಒಂದು ವಿಚಾರದಲ್ಲಿ 2-3 ತಿಂಗಳು ಹಣ ಬಂದಿಲ್ಲ ಅಂತ ಹೇಳಿ ಬಿಜೆಪಿಯವರು ಮುಗಿಬೀಳುತ್ತಾರೆ. ಇದೇ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವರಿಗೆ ಸಪೋರ್ಟ್ ಮಾಡಿ ಮಾತನಾಡಿರುವಂಥದ್ದು. ಬಂದಿಲ್ಲ ಅಂದರೆ ಏನಾಯ್ತು ಸ್ವಾಮಿ, ಮಾಡೋಣ, ಎಲ್ಲೋ ಒಂದು ಕಡೆ ವಿಳಂಬ ಆಗಿರುತ್ತೆ, ಅದನ್ನು ನಾವು ಚೆಕ್ ಮಾಡ್ತೀವಿ. ಆರ್ ಅಶೋಕ್ ಅವರು ಕೇಳಿದಂತಹ ಪ್ರಶ್ನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟರು. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಧ್ಯದಲ್ಲಿ ಎದ್ದು ನಿಂತ್ಕೊಂಡು ಅವರಿಗೆ ಸಪೋರ್ಟ್ ಮಾಡೋ ರೀತಿ ಮಾತನಾಡಿದರು. ಈ ರೀತಿಯಾಗಿ ಮಾತನಾಡಿದ್ದಾರೆ ಸದನದಲ್ಲಿ. ಗೃಹಲಕ್ಷ್ಮಿಯರಿಗೆ ಹಣ ಬರುತ್ತೆ, ಅದನ್ನು ನಾವು ಚೆಕ್ ಮಾಡ್ತೀವಿ, ಮಾಡಿಸೋಣ, ಯಾಕೆ ಅದ್ರ ಬಗ್ಗೆ ಅಷ್ಟೊಂದು ಇದು ಮಾಡ್ತೀರಾ, ವಿಳಂಬ ಆಗಿದೆ ಇಲ್ಲ ಅಂತ ಹೇಳಲ್ಲ, ಆದರೆ ನಾವು ಅದನ್ನು ಸರಿಪಡಿಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರೇ ಹೆಬ್ಬಾಳ್ಕರ್ ಅವರು ಉತ್ತರ ಕೊಡಬೇಕಾದ್ರೆ, ಸ್ಪಷ್ಟೀಕರಣವನ್ನು ಕೊಡಬೇಕಾದ್ರೆ ಮಧ್ಯದಲ್ಲಿ ಎದ್ದು ಅವರಿಗೆ ಸಪೋರ್ಟ್ ಮಾಡುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಅವರು ಇದೇ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಸದನದಲ್ಲಿ ದೊಡ್ಡ ರೀತಿಯ ಚರ್ಚೆಯನ್ನು ಮಾಡ್ತಾ ಇದ್ರು. ಇದೇ ವಿಚಾರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಇಲಾಖೆ ಏನಿದೆ ಅದರ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರದ್ದೇ ಇಲಾಖೆ, ಅವರಿಗೆ ಸಂಬಂಧಪಟ್ಟಿರೋದ್ರಿಂದ ಅವರು ಉತ್ತರ ಕೊಡಲೇಬೇಕು. ಆಗ ಉತ್ತರ ಕೊಡೋಕೆ ಅಂತ ಎದ್ದಾಗ ಸಿದ್ದರಾಮಯ್ಯವರು ಮಧ್ಯ ಪ್ರವೇಶಿಸಿ ಮಾತನಾಡಿದ್ದಾರೆ. ಯಾಕಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ಒಂದು ಹಣ ಬಂದಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕಾಗಿ ಸದನದಲ್ಲಿ ಮಾತುಕತೆ ನಡೆದಿದೆ. ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ದಡ್ರಿಗೆ ಹೇಳ್ದಂಗೆ ಹೇಳೋದು, ಅವರು ಬುದ್ಧಿವಂತರು, ದಡ್ರು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನಾ ಹೇಳೋದನ್ನ ಏನು ಅರ್ಥ ಮಾಡ್ಕೊಳ್ಳಿ ಅಂತ. ನಿಮಗೆ ಜ್ಞಾನ ಕಡಿಮೆ ಅಂತಲ್ಲ ಅದರ ಅರ್ಥ. ಅಲ್ಲಿ ನೋಡು ಚೆಕ್ ಅಂತ ಸೇರಿಸ್ತೀರಿ, ಪ್ಲೀಸ್ ಅಂತ. ಆ ಪ್ಲೀಸ್ ಇದೆ ಕನ್ನಡದಲ್ಲಿ, ಆಯ್ತಾ? ಅರ್ಥ ಮಾಡ್ಕೊಳ್ಳಿ ಅಂತ ನೋಡಿ, ಅರ್ಥ ಮಾಡ್ಕೊಳ್ಳಿ ನೀವು ಕನ್ನಡದಲ್ಲಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ನಾನು ಏನು ಹೇಳ್ತಾ ಇದೀನಿ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅದರ ಅರ್ಥ. ಹಾಗಂತ ಹೇಳಿ ನಿಮಗೆ ಜ್ಞಾನನೇ ಇಲ್ಲ ಅಂತ ಅಲ್ಲ, ನೀವು ಅಜ್ಞಾನಿಗಳು ಅಂತ ಅಲ್ಲ, ಜ್ಞಾನ ಇಲ್ಲ ಅಂತ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್ ಅನ್ನೋದನ್ನ ಅರ್ಥ ಅದರ ಅರ್ಥ. ಇಲ್ಲ, ನೀವು 2.5 ವರ್ಷದಲ್ಲಿ ಗುಳಿಗೆಗಳು ಕೊಡ್ತಾರಲ್ಲ, ಕಹಿ ಗುಳಿಗೆಗಳಿಗೆ, ಅದಕ್ಕೆಲ್ಲ ಸಿಹಿ ಹಾಕಿ ಕೊಟ್ಬಿಟ್ಟು ನೋಡಿ ಇವಾಗ ಪ್ಲೀಸ್ ಅಂತ ಸೇರಿಸ್ಬಿಟ್ರಿ, ಮುಗ್ದೋಯ್ತು ಅಲ್ಲಿಗೆ. ಬಿಡಿ, ಸಬ್ಜೆಕ್ಟ್ ಬರೋಣ. ಇಲ್ಲಿ ತಾವು ಕೂತಿದ್ರಿ, ಅರ್ಥ ಮಾಡ್ಕೊಳ್ಳಿ, ಆಗಸ್ಟ್ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳ ಬಯಸುತ್ತೇನೆ ಅಂತೇಳಿ ತಾವು ಮತ್ತೆ ಎಂಟ್ರಿ ಆಗಿದ್ದೀರಾ, ಮತ್ತೆ ಕ್ಲಾರಿಫಿಕೇಶನ್ ಕೇಳಿದ್ದೀರಾ. ಅವಾಗ ನೀವು ಹೇಳಿದ್ದೀರಾ ಕೊಟ್ಟಿರೋ ಸರಿನಾ ಅಂತ. ಅದಕ್ಕೆ ಅವರು ಉತ್ತರ ಹೇಳಿದಾರೆ, ಇಲ್ಲ ನಾನು ಏನ್ ಹೇಳಿದ್ದೀನಿ ಅಂತ ಸರಿ ಇದೆ ಅಂತ ಮಾತನ್ನು ಹೇಳಿದ್ದಾರೆ. ಈಗ 9ನೇ ತಾರೀಕು ಹೇಳಿದ್ದು, 10ನೇ ತಾರೀಕು ನಾವು ಮಾಹಿತಿಯನ್ನ ಕೇಳಿದ್ರಿ. ದಿನಾಂಕ 10-12 ಇದು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಕುರಿತು ಅಂತ ನಾವು ಯಾರು ಕೇಳಿದ್ರಿ? ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ.
ಅವ್ರು ಹೇಳಿದ್ದಾರೆ, ಅವ್ರು ಲೆಟರ್ ಕೊಟ್ಟಿದ್ದಾರೆ, ಅಫಿಷಿಯಲ್ ಲೆಟರ್ ಇದು, ದಿಸ್ ಇಸ್ ಅಫಿಷಿಯಲ್ ಲೆಟರ್. ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆ ಗೃಹಲಕ್ಷ್ಮಿ ಯೋಜನೆಯ ನೋಂದಾವಣಿಯಾದ ಫಲಾನುಭವಿಗಳಿಗೆ ಫೆಬ್ರವರಿ 25 ಹಾಗೂ ಮಾರ್ಚ್ 2025 ತಿಂಗಳ ಸಹಾಯಧನ ಸರ್ಕಾರದಿಂದ ಬಿಡುಗಡೆಯಾಗಿರುವುದಿಲ್ಲ ಎಂಬ ಮಾಹಿತಿಯನ್ನು ಮಾನ್ಯರಿಗೆ ಈ ಮೂಲಕ ಗೌರವಗಳೊಂದಿಗೆ ಸಲ್ಲಿಸುತ್ತಿದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಅದು ಬಿಟ್ಟುಬಿಟ್ಟು ಮತ್ತೆ ನಾನು ಇನ್ನ ಕೇಳಿದೆ, ನೋಡಪ್ಪ ಬಿರಿ ಅದೊಂದೇ ನೋಡ್ಬೇಡ ಅಂತ. ಮತ್ತೆ ಇನ್ನೊಂದು ಇದರಲ್ಲಿ ಅದು 2011, 12ನೇದು ಗದಗ ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ 25 ಹಾಗೂ ಮಾರ್ಚ್ 25 2 ತಿಂಗಳ ಅನುದಾನ ಬಿಡುಗಡೆಯಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸದನಕ್ಕೆ ಇಷ್ಟೆಲ್ಲ ಅವಕಾಶಗಳಿದ್ದೂ ಕೂಡ, ಎಲ್ಲ ವೆರಿಫಿಕೇಶನ್ ಆದ್ರೂ ಕೂಡ ಸರ್ ಒಂದೇ ನಿಮಿಷ, ಹಾವೇರಿದು ಇದೆ, ಅದಕ್ಕೆ ಹಾವೇರಿ ಜಿಲ್ಲೆದು ಇದೆ, ಹಾವೇರಿ ಜಿಲ್ಲೆನೂ ಇದೆ, ಧಾರವಾಡ ಹಾವೇರಿ ಮೂರು ಹಾವೇರಿದು ಹೇಳಿದ್ದೀನಿ, ಹಾವೇರಿ ಜಿಲ್ಲೆದು, ಹಾವೇರಿ ಗದಗ ಎಲ್ಲ ಹೇಳಿದ್ದೀನಿ. ಇಷ್ಟೆಲ್ಲ ಮಾಹಿತಿ ಇದೆ ಪಾಟೀಲ್ರೆ. ನಾವೇನಾದ್ರು ಕಾನೂನು ತಪ್ಪು ಹೇಳಿದ್ರೆ 100 ಚುಚ್ಚಾಕ್ತೀರಾ ನೀವು. ಈ ಸೂಜಿಯಲ್ಲಿ ಚುಚ್ತಾರಲ್ಲ, ಈ ಜಾಲಿ ಮುಳ್ಳಲ್ಲಿ ಹಂಗೆ ಚುಚ್ಚಾಕ್ಬಿಡ್ತೀರಾ ನಮಗೆ. ಒಬ್ಬ ಮಂತ್ರಿ ಈ ತರ ಸದನಕ್ಕೆ ತಪ್ಪುಗಳು ಹೇಳಿದ್ರೆ, ಸದನದಲ್ಲಿರೋ ನೀವೆಲ್ಲರೂ ಹೇಳೋದನ್ನ ನಾವು ಯಾವ ಗ್ಯಾರಂಟಿ ಅಂತ ನಂಬೇಕು ನಾವು? ಸದನದಲ್ಲಿ ಎಲ್ಲಾ ಮಂತ್ರಿಗಳು ಕೊಡ್ತಾರೆ, ನಾವು ಅದನ್ನು ವೇದವಾಕ್ಯ ಭಗವದ್ಗೀತೆ ನಾವೆಲ್ಲ ಅಂತ ತಿಳ್ಕೊಂತೀರಿ ನಾವು. ಮುಖ್ಯಮಂತ್ರಿಗಳು ನಾಳೆ ಕೊಡೋರು ಇದ್ದಾರೆ ಉತ್ತರ ಕರ್ನಾಟಕಕ್ಕೆ, ಅದು ಸುಳ್ಳ. ಈ ತರ ಸದನದ ಅಗೌರವ ಆಗ್ತೈತೆ. ನನಗೆ ಏನ್ ಇದಿಲ್ಲ, ನೀವು ರಾತ್ರಿ ಎಲ್ಲ ನೀವು ಏನ್ ಮಾಡ್ತೀರಾ, ಡಿನ್ನರ್ ಪಾಲಿಟಿಕ್ಸ್ ಕರೆದು ಬಿಡ್ತೀರಾ. ಡಿನ್ನರ್ ಪಾಲಿಟಿಕ್ಸ್ ರಾತ್ರಿ 1 ಗಂಟೆ ಇಲ್ಲ ಅಧ್ಯಕ್ಷರು, ಅದೇ ಪ್ರಾಬ್ಲಮ್. 11, 12 ಗಂಟೆಗೆ ಬಿಡ್ತಾರೆ ಇವರು. ಅವ್ರು ರೆಡಿ ಆಗಲ್ಲ. ಬೆಳಗ್ಗೆ ಅವ್ರಿಗೇನು ಕ್ಲಾರಿಫಿಕೇಶನ್ ಅವ್ರು ಸರಿಯಾಗಿ ತಗೊಬೇಕಲ್ಲ, ಬಂದು ಏನು ಇಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಅದರಿಂದ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ? ನೀವಾದ್ರೂ ಅವ್ರಿಗೆ ಹೇಳ್ಬೇಕು. ಯಾಕೆಂತ ಉತ್ತರ ಕೊಡ್ತಾರೆ? ಏನ್ ಕೊಡ್ತೀರಾ ಅವ್ರಿಗೆ? ಪನಿಷ್ಮೆಂಟ್ ಏನು? ನಾವೇನ ಕುಚ್ಚುತ್ತೀವಿ, ಮಣ್ಣೆ ಮಾಡಿದ್ರೆ ಏನಪ್ಪಾ ಸರ್ಕಾರದ ಮಂತ್ರಿ ಮೇಲೆ ಮಾಡ್ತೀರಾ ಅಂತೀರಾ? ಇಲ್ಲಿ ನನ್ಗೆ ಹೇಳೋದು, ಇವ್ರು ಯಾಕೋ ನನ್ಗನ್ಸೋದು ಈ ಸರ್ಕಾರದಲ್ಲಿ ಯಾಕೋ ಗೊಂದಲ ಇದ್ದಂಗೆ ಕಾಣ್ತೈತೆ. ಅದರಿಂದ ನಾನು ಮುಖ್ಯಮಂತ್ರಿಗೆ ಹೇಳೋದು, ಈ ನೈಟ್ ಡಿನ್ನರ್ಗಳನ್ನೆಲ್ಲ ಸ್ವಲ್ಪ ನೀವು ಅಟ್ಲೀಸ್ಟ್ ಇನ್ನೊಂದು 10 ದಿನ ಕಟ್ ಮಾಡ್ಬಿಡಿ. ನಮ್ಮ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್, ಅವರಾದ್ರೂ ಪೊಲೀಸ್ ಬಂದೋಬಸ್ತ್ ಮಾಡೋದು ಬೀಗ ಹಾಕ್ಸ್ಬಿಡಿ ಡಿನ್ನರ್ಗಳಿಗೆಲ್ಲ. ಸದನ ಸರಿಯಾಗಿ ನಡೀತದೆ. ಇವರೆಲ್ಲ ಹೋಗೋದು ನಾನು ನೋಡಿದೆ, ನಮ್ಮ ಪಕ್ಕದ ರೂಮು ಕೇಳ್ದೆ ಏನಪ್ಪಾ ಅಂತ. ಹೆಸರು ಹೇಳೋದು ಬೇಡ. ರಾತ್ರಿ ಇಲ್ಲ ನಾನು ಎರಡೂನು ತಪ್ಪಿಸ್ಬೇಕು. ಅಲ್ಲಿ ಓದಂಗೂ ನೀವ್ಯಾಕೆ ಅವ್ರಿಗೆ ಬೆಂಬಲ ಮಾಡಿ? ಯಾರಿಗೂ ಇಲ್ಲ. ನನಗೆ ಸದನ ಮುಂದೆ ನಡಬೇಕು, ಇಲ್ಲೇ ಚರ್ಚೆ ಮಾಡಿ ಕೂತ್ಕೊಂಡ್ರೆ ಹೇಗೆ? 2 ಗಂಟೆಗೆ ಮುಗಿಸ್ಬೇಕು. ಉತ್ತರ ಕನ್ನಡ ಬಗ್ಗೆ ಮಾತಾಡಿದ್ರೆ ಮಂತ್ರಿ ಆಗ್ಬೇಕು ಅಂತ ವಿಚಾರವಿಲ್ಲ. ನನಗೆ ಸದನವನ್ನು ಈ ಖಂಡಿತವಾಗಿಯೂ ಇಲ್ಲ. ನನಗೆ ನೀವು ರೇಸ್ ಮಾಡಿ ಅವಕಾಶ ಮಾಡಿ ಕೊಟ್ಟಿದ್ದೇನೆ. ತಮ್ಮ ಸಲಹೆ ಸೂಚನೆ ಸರ್ ಈಗ ಏನ್ ಮಾಡ್ಬೋದು? ಏನ್ ಮಾಡ್ತಾ ಇಲ್ಲ ಸರ್. ಅಶೋಕ್ ಸರ್, ಆದ್ರೆ ಇಲ್ಲಿ ನಾನು ಮೊದಲೇ ಹೇಳಿದ್ನಲ್ಲ, ಇಲ್ಲಿ ನಡೆಯುವಂತ ಚರ್ಚೆಗೆ ಉತ್ತರ ಕೊಡ್ತಾರಲ್ಲ, ಅದಕ್ಕೆ ಅಥೆಂಟಿಟಿ ಬೇಕು. ಅದೇ ಇಲ್ಲ ಅಂದ್ಮೇಲೆ ಈ ಸದನಕ್ಕೆ ಏನ್ ಬರ್ಬೇಕು ನಾವು? ಚರ್ಚೆ ಏನಕ್ಕಾಗಬೇಕು? ಮುಖ್ಯಮಂತ್ರಿ ತಪ್ಪಲ್ವಾ? ಈ ತರ ಯಾಕೆ ಕೊಡ್ತೀರಾ ನಾವು? ನಿಮ್ದೇನ ಸಮಸ್ಯೆ ಇದ್ರೆ ಇದು ಮಾಡ್ಕೊಳ್ಳಿ, ಮುಖ್ಯಮಂತ್ರಿಗಳು ನಾನು ಕೇಳ್ತೀನಿ. ಗ್ಯಾರಂಟಿ ಅಶೋಕ್ ಸರ್, ಎನ್ಕ್ವೈರಿ ಮಾಡಿಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಆಗಸ್ಟ್ ವರೆಗೆ ಗೃಹಲಕ್ಷ್ಮಿ ಹಣನ ಸಂದಾಯ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಮಾನ್ಯ ಸದಸ್ಯರು ಹೇಳ್ತಾರೆ ಫೆಬ್ರವರಿ ಕೊಡ್ಲಿಲ್ಲ ಅಂತ. ಫೆಬ್ರವರಿ ಮತ್ತೆ ಮಾರ್ಚ್ನೆಲ್ಲ, ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಅವ್ರ ಮಂತ್ರಿಗಳಿದಾರ? ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಅಂತ ಅನ್ಸುತ್ತೆ. ನನಗೆ ಅರ್ಥ ಆಯ್ತು ಅವ್ರಿಗೆ ಹೇಳಿದ್ದು. ಫೆಬ್ರವರಿ ಮಾರ್ಚ್ನಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ. ಒಂದು ವೇಳೆ ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ. ಅವ್ರು ಹೇಳಿರ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ನಲ್ಲಿ ಅವ್ರ ಗಮನಕ್ಕೆ ತಂದಿರ್ತಾರೆ. ನನ್ನ ಪ್ರಕಾರ ಆಗಸ್ಟ್ ವರೆಗೆ ರಿಲೀಸ್ ಮಾಡಿದ್ದೀವಿ ನಾವು ದುಡ್ಡನ್ನು. ಆಗಸ್ಟ್ ವರೆಗೂ ಕೂಡ ರಿಲೀಸ್ ಮಾಡಿದ್ದೀವಿ. ಯಾವಾಗಲೂ 2 ತಿಂಗಳು ವ್ಯತ್ಯಾಸ ಇರ್ತದೆ. ಆದರೆ ಆಗಸ್ಟ್ನಲ್ಲಿ ರಿಲೀಸ್ ಮಾಡಿದ್ದೀವಿ. ಸೆಪ್ಟೆಂಬರು, ಅಕ್ಟೋಬರು ಅದು ಕೂಡ
ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಸೊ ಇದು ನೀವು ಬಂದಿಲ್ಲ ಅಂತ ಹೇಳಿದ್ರೆ ಕೂಡಲೇ ಕೊಡಿಸ್ತಕ್ಕಂಥ ಕೆಲಸ ಮಾಡೋಣ. ನೀವು ಕೊಡಲ್ಲ ಅನ್ನುವಂತ ವಾದ ಅಲ್ಲ, ಸರ್ಕಾರ ಕೊಡಲೇಬೇಕು. ಕೊಡಲ್ಲ ಅಂತಲ್ಲ, ಸದನದಕ್ಕೆ ಸುಳ್ಳು ಹೇಳಿದ್ರಿಂದ ಸದನಕ್ಕೆ ಇದು ಹಕ್ಕುಚ್ಯುತಿ ಆಗಿದೆಯಾ ಅಥವಾ ಸದನಕ್ಕೆ ಅಗೌರವ ತೋರಿಸಿದಿರಾ ಅಂತ ಹೇಳಿ. ಯಾಕೆಂದ್ರೆ ನಾವು ಪದೇ ಪದೇ ಹೇಳಿದ್ವಿ, ನೀವು ಆಗಸ್ಟ್ ತನಕ ಕೊಟ್ಟಿರೋದು ಹೌದು, ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ಕೊಟ್ಟಿಲ್ಲ ಅನ್ನೋದನ್ನ ಸ್ಪಷ್ಟ ಹೇಳ್ತಾ ಇದಾರೆ ಅಂತ ಅಂದಾಗ್ಲೂ ಕೂಡ ಅದನ್ನ ಅವ್ರಿಲ್ಲ ನಾವು ಕೊಟ್ಟಿದೀವಿ ಅಂತ ಹೇಳಿದ್ರು. ಇದನ್ನ ನೀವು ಹಕ್ಕುಚ್ಯುತಿ ತಗೋತೀರೋ ಅಥವಾ ಸದನ ದಿಕ್ ತಪ್ಪಿಸಿದಿರೋ ಅಂತ ಹೇಳಿ. ನೀವು ಕೊಡ್ತೀವಿ ಅನ್ನೋ ವಾದ ಅಲ್ವೇ ಇಲ್ಲ. ಈಗ ಸದನದಲ್ಲಿ ಸಚಿವರು ಹೇಳ್ಬಿಟ್ರೆ ಏನ್ ಮಾಡೋದು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.